ಅಂತೇಳಿ. ಅದಕ್ಕೆ ಮುಖ್ಯಂದ್ರೆ ಅಲ್ಲಿ ಭೂಮಿಗಳನ್ನ ಸಹಿತ ಕಳ್ಕೊಂಡಿದ್ದಾರೆ ಜನ, ದಲಿತ ಸಮುದಾಯದವರು. ಅದು ತನಿಖೆ ಆಗಬೇಕಾಗಿತ್ತು. ಈಗಾಗಲೇ ಅದ್ರ ಬಗ್ಗೆ ಸೋಮನಾಥ್ ನಾಯ್ಕರು ಅವ್ರ ಜೊತೆಗೆ ಅವರು ಹೋರಾಟ ಸಾಕಷ್ಟು ಮಾಡ್ತಾ ಇದ್ದಾರೆ ಕಾನೂನು ರೀತಿಯಾಗಿ. ಅದಕ್ಕೂ ಏನೋ ರಿಸಲ್ಟ್ ಸಿಗುವಂತ ಕಾಣ್ತಾ ಇದ್ದವು. ಆದ್ರೆ ಇಷ್ಟು ಡಿಲೇ ಆಗುವಂಥದ್ದು ಏನು ಅನ್ನೋದು ಇವತ್ತಿಗೂ ಒಂದು ಚಿದಂಬರ ರಹಸ್ಯ. ಅದಕ್ಕೆ ಸಂಶಯ ಹೆಚ್ಚಾಗ್ತಾ ಇದೆ. ಹೌದಪ್ಪ, ಇದರಿಂದ ಆ ವ್ಯಕ್ತಿಗಳು ಇರ್ಬೋದೇನೋ ಅಂತೇಳಿ. ಅದಕ್ಕೆ ಕೊನೆಗೆ ಎಲ್ಲಿ ಯಾವ ಹಂತಕ್ಕೆ ಬಂದಿತ್ತಂದ್ರೆ ಇವತ್ತು ದೇವಸ್ಥಾನದ ಸಂತ್ರಸ್ತಪ ಇವರೆಲ್ಲ ದಾಳಿಯಿಂದ ಇವರು ಸುಮ್ಮನೆ ಅಗತ್ಯವಾಗಿ ಇವರು ಟೀಕೆ ಮಾಡೋದ್ರಿಂದ ಈ ದೇವಸ್ಥಾನಕ್ಕೆ ಹಾನಿಯಾಗಿದೆ ಅನ್ನುವಂಥ ವಾದ ಸಹಿತ ಈಗ ನಾವು ನೋಡ್ತಾ ಇದ್ದೀವಿ. ಇವೆಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ನಾವು ವಿಚಾರ ಮಾಡಿದಾಗ ಇವತ್ತು ಅದರಲ್ಲೂ ಬೆಳಂ ಮೊಹಂತಿ ಅವರನ್ನು ಟ್ರಾನ್ಸ್ಫರ್ ಮಾಡಿದ್ದನ್ನು ಗಮನಿಸಿದಾಗ ಈ ಕೇಸ್ ಅದರ ಈ ಧರ್ಮಸ್ಥಳದ ಚಿದಂಬರ ರಹಸ್ಯ ಅಥವಾ ನಿಗೂಢ ಈ ಸಾವುಗಳ ಏನದಪ್ಪ ರಹಸ್ಯ ಮೋಸ್ಟ್ಲಿ ಹೊರಗೆ ಬರಲಿಕ್ಕಿಲ್ಲ ಏನು ಅನ್ನುವಂಥದ್ದು. ಆದರೂ ಒಂದು ಭರವಸೆ ಅಂದರೆ ಇವತ್ತಿಗೂ ಸಹಿತ ಏನು ಭರವಸೆ ಅಂದರೆ ಇದು ನಮ್ಮ ಸುಪ್ರೀಂ ಕೋರ್ಟ್ ಆಗಿರ್ಬೋದು ಅಥವಾ ಹೈಕೋರ್ಟ್ ಆಗಿರ್ಬೋದು ಅಥವಾ ನಮ್ಮ ನ್ಯಾಯಾಂಗ ಆಗಿರ್ಬೋದು, ಇದು ಈ ಕೋರ್ಟ್ಗೆ ಹೋದಂಥವ್ರಿಗೆ ನ್ಯಾಯ ಒದಗಿಸಿ ಕೊಡ್ತದೆ ಅನ್ನೋಂಥ ಭರವಸೆ ಅದ. ಯಾಕಂದ್ರೆ ಈಗಾಗಲೇ ಕಾರ್ಯಾಂಗ ಅಂದರೆ ನಮ್ಮ ಮೊಹಂತಿ ಅವರು ಕಳೆದ 8-10 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಏನು ಮಧ್ಯಂತರ ವರದಿ ಬಿಟ್ಟರೆ ಅಂತ ಹೇಳ್ಕೊಳ್ಳುವಂಥ ರಿಸಲ್ಟ್ ಕೊಟ್ಟಿಲ್ಲ ಅನ್ನೋದು ಅಷ್ಟೇ ಗಮನಾರ್ಹದ. ಆದಷ್ಟು ಈ ಕೇಸನ್ನು ಅದರಲ್ಲೂ ಭೀಮಾ ಆರ್ ಚಿನ್ನಯ್ಯ ಇವರ ಏನು ಹೇಳಿಕೊಳ್ಳೋದಾವ ಅವುಗಳ ಮೂಲಕನ ಈ ಕೇಸನ್ನು ಕಟ್ಟಿಡುವಂಥ ಪ್ರಯತ್ನ ಆಗ್ತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿವರೆಗೆ ಎಸ್.ಐ.ಟಿ ಮಾಡಿದ್ದನ್ನು ಗಮನಿಸಿದಾಗ ಈ ಭೀಮಕ್ಕೆ ಸಂಬಂಧಿಸಿದಂಥ ಮಾತು ಅಥವಾ ಚೆನ್ನೈಗೆ ಸಂಬಂಧಿಸಿದಂಥ ಮಾತುಗಳನ್ನಷ್ಟು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ವಿನಃ ಒಟ್ಟಾರೆಯಾಗಿ ಇಲ್ಲಿ ನಡೆದಂಥ ಕೊಲೆಗಳ ಬಗ್ಗೆ, ಹತ್ಯೆಗಳ ಬಗ್ಗೆ ಅಥವಾ ಈ ಒಂದು ರೇಪ್ಗಳ ಬಗ್ಗೆ ಈ ರೀತಿಯಲ್ಲಿ ಕೂಡಿಸ್ಕೊಂಡಿಲ್ಲ ಅನ್ನೋದು ಗಮನಿಸಬೇಕಾಗಿದೆ. ಅದು ಯಾವಾಗ ತನಿಖೆ ಆಗುವುದು ಅಂತ. ಇದು ಕೇವಲ ಭೀಮ ಮತ್ತು ಚಿನ್ನಯ್ಯರ ಮಧ್ಯದಲ್ಲಿ ಏನು ನಡೆದದ ಘಟ್ಟೆ ಇವ್ರನ್ನ ತೋರಿಸ್ತಾನೆ ಅಂತ ಹೇಳಿದ್ರು. ಸಾವಿರಾರು ಮುಳುಗಳಿದ್ದಾವೆ, ಸಾವಿರಾರು ಜನ ನಾನು ಹೋಗಿದ್ದೀನಿ ಮಾಡಿದ್ದೀನಿ ಅಂತ ಹೇಳಿದರು. ಅದನ್ನು ಆ ಪ್ರಮಾಣದಲ್ಲಿ ಯಶಸ್ವಿ ಆಗದೆ ಹೋದಾಗ, ಸಿಗದೆ ಹೋದಾಗ ಮತ್ತೊಂದು ಮೂಡದ ಅದೇ ಭೀಮನ ಮೂಲಕ ಚಿನ್ನಯ್ಯಗೆ ಮತ್ತೊಂದು ಲೆಟ್ರ್ ಕೊಟ್ಟು ಇಲ್ಲ ಇದೆಲ್ಲ ಮಾಡಿಸೋರು ಈ ರೀತಿ ಹೇಳಿಕೆ ಕೊಡಂತ ಹೇಳಿದವರು ಈ ಹೋರಾಟಗಾರರು ತಿಮ್ಮಡಿ ಮತ್ತು ಮಟ್ಟಣ್ಣವರನ್ನು ಮೂಲಕ ಅವರು